ನಮಸ್ಕಾರ ಸ್ನೇಹಿತರೆ, ನಾನು ನಾಗೇಶ್ ತಳವಾರ್. ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾಗೆ ತಮಗೆಲ್ಲರಿಗೂ ಸಹಿತ ಸ್ವಾಗತ. ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಬೆಳಗಾವಿಯ ಏನು ಶಿವಂ ಅಸೋಸಿಯೇಟ್ ಏನಿದೆ ಅದರ ಸಂಸ್ಥಾಪಕ ಮಾಲೀಕರಾಗಿರುವಂತಹ ಶಿವಾನಂದ್ ನಿಲ್ಲಣ್ಣವರ ಪ್ರಕರಣ. ಏನು ಸುಮಾರು ಸಾವಿರಾರು ಜನರಿಂದ ಕೋಟ್ಯಾಂತರ ರೂಪಾಯಿ ಠೇವಣಿಯನ್ನು ಇಟ್ಕೊಂಡಿರುವಂತಹ ಪ್ರಕರಣ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈಗಾಗಲೇ ಶಿವಾನಂದ್ ನಿಲ್ಲಣ್ಣವರ ಬಂಧನ ಸಹಿತನೂ ಆಗಿದೆ. ಪೊಲೀಸ್ ಇಲಾಖೆಯಿಂದ ಸಮಗ್ರವಾದ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಜಿಲ್ಲಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗೋಷ್ಠಿ ಮಾಡಿ ಸುದೀರ್ಘವಾದಂತಹ ಮಾಹಿತಿಯನ್ನ ನೀಡಿದ್ದಾರೆ. ಆದರೆ ಇಲ್ಲಿ ಚರ್ಚೆ ಅನ್ನೋದಕ್ಕಿಂತನೂ ಈ ಪ್ರಕರಣ ಹೀಗೆ ಬೆಳಕಿಗೆ ಬಂದಿದೆ ಅನ್ನೋದಕ್ಕಿಂತನೂ ಮುಖ್ಯವಾಗಿ ಪ್ರತಿಯೊಬ್ಬರಲ್ಲಿ ಕಾಡ್ತಾ ಇರುವಂಥದ್ದು, ದಶಕಗಳಿಂದ ಈತ ಅನಧಿಕೃತವಾಗಿ ಈ ರೀತಿಯಾಗಿ ಬಡ್ಡಿ ವ್ಯವಹಾರವನ್ನ RBIನ ಯಾವುದೇ ರೂಲ್ಸ್ ಅನ್ನ ಫಾಲೋ ಮಾಡದೆ ಈ ರೀತಿಯಾಗಿ ಅನಧಿಕೃತವಾದ ಬಡ್ಡಿ ವ್ಯವಹಾರವನ್ನ ಈತ ಮಾಡ್ಕೊಂಡು ಬರ್ತಾ ಇದ್ರು ಸಹಿತನು ಯಾವುದೇ ಅಧಿಕಾರಿಗಳ ಗಮನಕ್ಕೆ ಬರದೇ ಹೋಗಿದ್ದು ಹೇಗೆ ಅನ್ನುವಂಥದ್ದು. ಈ ಹಿಂದೆ ಇದ್ದಂತ ಸರ್ಕಾರ ಮತ್ತೆ ಈಗಿರುವಂತ ಸರ್ಕಾರದ ಗಮನಕ್ಕೂ ಸಹಿತನು ಇದು ಬರದೇ ಹೋಗಿರುವಂಥದ್ದು ಹೇಗೆ ಅನ್ನುವಂಥದ್ದು. ಈ ದೇಶದಲ್ಲಿ ಸಾಕಷ್ಟು ತನಿಖಾ ಸಂಸ್ಥೆಗಳಿದಾವೆ. IT, ED ಅನ್ನುವಂತಹ ತನಿಖಾ ಸಂಸ್ಥೆಗಳಿದಾವೆ. ಇವರು ಸಹಿತಾನು ಇಷ್ಟು ದೊಡ್ಡ ಮಟ್ಟದ ಒಂದು ಹಣಕಾಸಿನ ವ್ಯವಹಾರ ಸಹಿತ ನಡೀತಾ ಇದ್ರು ಸಹಿತ, ಅನಧಿಕೃತವಾಗಿ ಹಣಕಾಸಿನ ವ್ಯವಹಾರ ನಡೀತಾ ಇದ್ರು ಸಹಿತಾನು ಇಂತಹ ಸಂಸ್ಥೆಗಳ ಗಮನಕ್ಕೆ ಬರದೇ ಹೋಗಿರುವಂಥದ್ದು ಹೇಗೆ ಎನ್ನುವಂಥದ್ದು. ಯಾಕಂದ್ರೆ ಜಿಲ್ಲಾಧಿಕಾರಿಗಳೇ ಹೇಳಿರೋ ಪ್ರಕಾರ ಒಂದೇ ಒಂದು ಅಕೌಂಟ್ನಿಂದ 400 ರಿಂದ 500 ಕೋಟಿ ರೂಪಾಯಿವರೆಗೂ ಸಹಿತನು ಟ್ರಾನ್ಸಾಕ್ಷನ್ ಇಲ್ಲಿ ಆಗಿದೆ ಅನ್ನುವಂಥದ್ದು. ಈಗಾಗಲೇ ಮೇಲ್ನೋಟಕ್ಕೆ ಏನು ಪ್ರಾಥಮಿಕ ಹಂತದಲ್ಲಿ 50 ಕೋಟಿ ರೂಪಾಯಿವರೆಗೂ ಅನಧಿಕೃತವಾದಂತಹ ಬಡ್ಡಿ ವ್ಯವಹಾರ ಆಗಿದೆ. ಒಂದು ಅಂದಾಜಿನ ಪ್ರಕಾರ 4500 ಕೋಟಿ ರೂಪಾಯಿವರೆಗೂ ಸಹಿತಾನು ಇಲ್ಲಿ ಅನಧಿಕೃತವಾದಂತಹ ಬಡ್ಡಿ ವ್ಯವಹಾರ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇಷ್ಟು ದೊಡ್ಡ ಮಟ್ಟದ ಇಲ್ಲಿ ಅನಧಿಕೃತವಾದಂತಹ ಇಲ್ಲೀಗಲ್ ಆಗಿ ಬಡ್ಡಿ ವ್ಯವಹಾರ ನಡೆದರೂ ಸಹಿತಾನು ಯಾವುದೇ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ, ತನಿಖಾ ಸಂಸ್ಥೆಗಳಿಗೆ ಗಮನಕ್ಕೆ ಹಿಂಗೆ ಬರಲಿಲ್ಲ ಅನ್ನುವಂಥದ್ದು. ನಿಜವಾಗೂ ಇಲ್ಲಿ ಶಿವಾನಂದ್ ನಿಲ್ಲಣ್ಣವ್ರು ಒಬ್ಬರೇ ಇರೋದಾ, ಈತನ ಹಿಂದೆ ಮತ್ತೆ ಯಾರಾದ್ರೂ ಬಲಿಷ್ಠವಾಗಿದ್ದಂಥವ್ರು ಇದ್ದಾರ? ರಾಜಕೀಯ ಬಲ, ಅಧಿಕಾರದ ಬಲ ಇದ್ದಂಥವ್ರು ಈತನ ಹಿಂದೆ ಇದ್ದಾರ? ನಮಗೆ ಕಾಣಿಸ್ತಾ ಇರೋದು ಇವಾಗ ಕೇವಲ ಶಿವಾನಂದ್ ನಿಲ್ಲಣ್ಣವರ ಮುಖ ಒಂದು ಮಾತ್ರನ. ಈತನ ಹಿಂದೆ ಬಲಿಷ್ಠವಾದ ರಾಜಕಾರಣಿಗಳ ಕೈವಾಡ, ರಾಜಕಾರಣಿಗಳ ಬೆಂಬಲ ಏನಾದರೂ ಇದೆನಾ, ಅಧಿಕಾರಿಗಳ ಬೆಂಬಲ ಏನಾದರೂ ಇದೆನಾ ಅನ್ನುವಂಥದ್ದು. ಇದು ಏನು ಇಲ್ಲದೆ ಕೇವಲ PUC ವರೆಗೂ ಓದಿರುವಂತಹ ವ್ಯಕ್ತಿ, ಒಂದು ಕಾಲದಲ್ಲಿ ಮೆಡಿಕಲ್ ಕಾಲೇಜ್ನಲ್ಲಿ ಸಿಪಾಯಿಯಾಗಿ ಕೆಲಸ ಮಾಡ್ತಾ ಇದ್ದಂಥವನು, ಆಟೋದಲ್ಲಿ ಐಸ್ ಕ್ರೀಮ್ ಮಾರ್ತಾ ಇದ್ದಂಥವನು, ಕೋಟಿ ಆಗಿ ಅನಧಿಕೃತವಾಗಿ ಬಡ್ಡಿ ವ್ಯವಹಾರ ನಡೆಸಿದ್ದು ಹೇಗೆ ಅನ್ನುವಂಥದ್ದು. ಯಾಕಂದ್ರೆ ಇದು ಕೇವಲ ಬೆಳಗಾವಿ, ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನೆರೆಯ ಆಂಧ್ರ, ತೆಲಂಗಾಣ, ಗೋವಾ, ಮಹಾರಾಷ್ಟ್ರದವರೆಗೂ ಸಹಿತನು ಈತನ ವ್ಯಾಪ್ತಿ ವಿಸ್ತರಣೆಗೊಂಡಿದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಈತನ ವ್ಯವಹಾರ ನಡೀತಾ ಇದ್ರು ಸಹಿತನು ಯಾರ ಗಮನಕ್ಕೆ ಬರದೇ ಹೋಗಿದೆ ಅಂತಂದ್ರೆ ಇಲ್ಲಿ ಏನೋ ಒಂದು ಲಿಂಕ್ ಇದೆ, ಯಾವುದೋ ಒಂದು ಇಲ್ಲಿ ಸಂಪರ್ಕ ಇದೆ ಅನ್ನುವಂಥದ್ದು ಅನುಮಾನ ಹುಟ್ಟಾಗ್ತಾ ಇದೆ. ಅದು ಯಾವುದು ಅನ್ನುವಂಥದ್ದು ಪೊಲೀಸ್ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಹಾಗಾಗಿ ಇಲ್ಲಿ ಪೊಲೀಸ್ ಅಧಿಕಾರಿಗಳಿರ್ಬೋದು, ಸರ್ಕಾರ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಪಾರದರ್ಶಕತೆಯಿಂದ, ಪ್ರಾಮಾಣಿಕತೆಯಿಂದ ಇದರ ತನಿಖೆಯನ್ನ ತ್ವರಿತವಾಗಿ ನಡೆಸುವ ಮುಖಾಂತರ ಈ ಶಿವಾನಂದ್ ನಿಲ್ಲಣ್ಣವರ ಹಿಂದೆ ಯಾರಿದ್ದಾರೆ ಅವರನ್ನ ಬಯಲಿಗೆ ತರಬೇಕಿದೆ. ಇಲ್ಲದೆ ಹೋದ್ರೆ ಸಮಾಜದಲ್ಲಿ ಇಂಥವ್ರ ಮುಖಗಳು ಮಾತ್ರ ಕಾಣಿಸ್ತಾ ಇದ್ದಾವೆ. ಇಂಥವ್ರ ಹಿಂದೆ ಇರುವಂಥವ್ರು ಅವರು ತೆರೆ ಹಿಂದೆನೇ ಉಳಿದುಕೊಂಡು ಮತ್ತೆ ತಮ್ಮ ಆಟವನ್ನ ಆಡ್ತಾನೆ ಇರ್ತಾರೆ. ಇಲ್ಲಿ ಬಲಿಪಶು ಆಗುವುದು ಮಾತ್ರ ಸಾರ್ವಜನಿಕರು. ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾದಲ್ಲಿ ಬರ್ತಾ ಇರುವಂಥ ಸ್ಟೋರಿಗಳು, ವರದಿಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.